ಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಮೊಮೆಂಟ ಎಲ್ಲ ಪಿರಮಿಡ್ ಮಾಸ್ತರಿಗೆ ವಂದಿಸುತ್ತಾ, ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನಗಳಿಗೂ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಮೇಲಿನ ಲೋಕಗಳ ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡಿ ಸತ್ಯಲೋಕದಲ್ಲಿರುವಂತೆ ಎಲ್ಲ ಆತ್ಮರ ಚೈತನ್ಯ ಆವಾಹನೆಯನ್ನು ಮಾಡಿ ಸಪ್ತರ್ಷಿಗಳನ್ನು, ಸಪ್ತರ್ಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ಪ್ರಕೃತಿ ಮಾತೆ ವಸುಂಧರಾ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡಿ ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದಾರೆ. ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ವಾಹನೆಯನ್ನು ಚೈತನ್ಯ ಎಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮತ್ತೆ ಧ್ಯಾನ ಯಜ್ಞ ಮುಂದುವರಿಯೋಣ ಅಂತ ಹೇಳಿ ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಕೃಷ್ಣ ಕರ್ಮಯೋಗ ಮತ್ತೆ ಜ್ಞಾನ ಯೋಗದ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳ್ಕೊಂಡು ಬಂದ. ಯಾಕೆಂದ್ರೆ ಮತ್ತೆ ಜ್ಞಾನ ಯೋಗ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತ ವಿಚಾರ. ಯಾಕೆ ತಿಳ್ಕೊಳ್ಳೇಬೇಕು ಅಂತಂದ್ರೆ, ಇವತ್ತು ನಾವು ಸಿಕ್ಕಿ ಹಾಕಿಕೊಂಡಿರುವುದೇ ಅಲ್ಲಿ. ಅಂದ್ರೆ ಕರ್ಮ ನಮ್ಮನ್ನು ಇವತ್ತು ಆಡ್ತಾ ಇರೋದು ಕರ್ಮ. ಮನುಷ್ಯ ಬರೋದು ಕರ್ಮ ಮಾಡ್ಲಿಕ್ಕಾಗಿ ಅಲ್ಲ, ಅಂದ್ರೆ ಈ ಕರ್ಮದ ಬಹುಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ಲಿಕ್ಕಾಗಿ ಬರೋದಲ್ಲ. ಆದ್ರೆ ಏನ್ ಮಾಡ್ಬೇಕು ಅದನ್ನು ಮಾಡದೆ, ಏನ್ ಮಾಡಬಾರದು ಅದನ್ನು ಮಾಡಿ ತಾನು ಈ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾ ಇದ್ದಾನೆ. ಹಾಗಾಗಿ ಸರಿಯಾಗಿ ಕರ್ಮಯೋಗವನ್ನು ಮಾಡಬೇಕು ಅನ್ನುವ ಜ್ಞಾನ ಅನ್ನೋದಿದ್ರೆ ಮತ್ತೆ ಪುನಃ ಈ ಬಹುಬಂಧನದಲ್ಲಿ, ಕರ್ಮ ಅನ್ನುವ ಬಹುಬಂಧನದಲ್ಲಿ ಅವನು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಆತ್ಮನು ಕೂಡ ಈ ಕರ್ಮಯೋಗ ಮತ್ತೆ ಜ್ಞಾನ ಯೋಗ ಇವೆರಡನ್ನು ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಇದರ ಜೊತೆಗೆ ಇದು ಜಯಿಸುವುದು ಹೇಗೆ, ಅದಕ್ಕೆ ಪ್ರಶ್ನೆ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ಧ್ಯಾನ ಯೋಗದ ಬಗ್ಗೆ ನಾನು ವಿಸ್ತಾರವಾಗಿ ತಿಳಿದುಕೊಳ್ತೇನೆ. ಅಂತಂದ್ರೆ ಅದಕ್ಕೆ ಮೊದಲು ಕೃಷ್ಣ ಹೇಳ್ತಾ ಇರುವ ಮಾತು ಉದ್ಧಾರ ಆತ್ಮಾನ. ಅಂದ್ರೆ ನಿನ್ನ ಆತ್ಮದ ಉದ್ಧಾರವನ್ನು ನೀನೇ ಮಾಡ್ಕೊಳ್ಬೇಕಪ್ಪ. ಇಲ್ಲಿ ನಾನು ಅದು ಇನ್ನರ ಒಂದು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಯಾವಾಗ ಈ ಜ್ಞಾನ ಮಾರ್ಗ, ಜ್ಞಾನ ಯೋಗ, ಕರ್ಮಯೋಗವನ್ನು ತಿಳಿದವನಾದೆ, ಆಗ ನೀನು ಧ್ಯಾನ ಯೋಗಿ ಆಗಬೇಕು. ಯಾಕೆ ಆಗಬೇಕು ಅಂತಂದ್ರೆ, ಆತ್ಮಾನಾಂ ನಾ ಆತ್ಮಾನಾಂ ಅವಸಾದಯೇತ್ ಅಂತಂದ್ರೆ, ನಿನ್ನ ಆತ್ಮದ ಉದ್ಧಾರ ಮಾಡಿಕೊಳ್ಳುವನು ನೀನೇ, ನಿನ್ನ ಆತ್ಮದ ಅವಸಾನವನ್ನು ಮಾಡಿಕೊಳ್ಳುವನು ನೀನೆ. ಅಂದ್ರೆ ಎರಡೂ ನಿನ್ನ ಕೈಯಲ್ಲೇ ಇದೆ. ಹಾಗಾಗಿ ಇನ್ನೊಬ್ಬರನ್ನ ದೋಷಿಸ್ಲಿಕ್ಕೆ ಹೋಗ್ಬೇಡ. ಫಸ್ಟ್ ನೀನು ಕಾರ್ಯಪ್ರವೃತ್ತನಾಗಿ. ನಮ್ಮ ಉದ್ಧಾರಕ್ಕೆ ಕಾರಣ ಏನು ಅಂತಂದ್ರೆ ಆ ಮನಸ್ಸು ಬಹಳ ಮುಖ್ಯ. ಆದ್ದರಿಂದ ಮನಸ್ಸಿನಿಂದ ಈ ಜೀವದ ಉದ್ಧಾರದ ಹಾದಿಯೂ ಕೂಡ ಸಾಧ್ಯ. ಒಂದು ವೇಳೆ ಅದು ಯೋಚನೆ ಮಾಡ್ತಕ್ಕಂಥ ಆ ಅವಸಾನಕ್ಕೂ ಕೂಡ ಸಾಧ್ಯ. ಹಾಗಾಗಿ ನಿನ್ನ ಮನಸ್ಸನ್ನ ನೀನು ಸರಿ ಸ್ಥಿತಿಯಲ್ಲಿ, ಸಮಸ್ಥಿತಿಯಲ್ಲಿ ಅದು ನನ್ನ ಸರಿಯಾಗಿ ಯೋಚನೆ ಮಾಡಿದೆ, ಮಾರ್ಗದಲ್ಲಿ ನೀನು ಅದಕ್ಕೆ ಆದ್ರೆ ಅದು ನಿನ್ನ ಅತ್ಯುತ್ತಮ. ಹಾಗಾಗಿ ಜೀವಕ್ಕೆ ಮನಸ್ಸೇ ಒಂದು ನಿಜವಾದ ಬಂಧು. ಅಷ್ಟೇ ಅಲ್ಲ, ಮನಸ್ಸೇ ನಿಜವಾದ ಶತ್ರು. ಆದ್ದರಿಂದ ಸಾಧನೆ ಮಾಡಬೇಕಾದ್ರೆ ಮನಸ್ಸನ್ನು ಬಂಧುವಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕು. ಮನಸ್ಸು ನಿನ್ನ ಶತ್ರುವಾಗಿ ನಿಂತರೆ ನಿನ್ನ ಜೀವಮಾನದಲ್ಲಿ ಯಾವತ್ತೂ ನೀನು ಉದ್ಧಾರನೇ ಆಗುವುದಿಲ್ಲ. ಅದಕ್ಕಾಗಿ ಮೊದಲು ಬುದ್ಧಿ ಬಲದಿಂದ ಆ ಮನಸ್ಸನ್ನು ತರಬೇತಿ ಮಾಡು. ನೀನು ಯಾವಾಗಲೂ ಸದ್ವಿಚಾರವನ್ನು ಮಾಡು, ಒಳ್ಳೆಯದನ್ನು ಮಾಡು ಅಂತ ಹೇಳಿ ಮನಸ್ಸನ್ನು ನಿಗ್ರಹ ಮಾಡಬೇಕು. ಯಾವುದರಿಂದ? ಬುದ್ಧಿಯಿಂದ. ಮನಸ್ಸನ್ನ ಗೆದ್ದರೆ ಎಲ್ಲವೂ ಪ್ರಶಾಂತವಾಗ್ತದೆ, ಯಾವ ಗೊಂದಲವೂ ಇರುವುದಿಲ್ಲ. ಜ್ಞಾನಕ್ಕೆ ಇರಬೇಕಾದ ಪೂರ್ವ ಸಿದ್ಧತೆ ಅದು ಏನಂತಂದ್ರೆ ಮನಸ್ಸು ಶುದ್ಧ ಇರಬೇಕು. ಮನಸ್ಸು ಶುದ್ಧ ಏನ್ ಮಾಡೋದು? ಅದನ್ನು ಶುದ್ಧ ಮಾಡ್ಕೊಳ್ಬೇಕು. ಅದಕ್ಕಾಗಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಏನು, ಯಾವುದು ನಮ್ಮ ಕೈಯಲ್ಲಿಲ್ಲ ಅಂತ ಹೇಳಿ ಬೇಡ. ಆ ವಿಶ್ವಮೂಲ ಚೈತನ್ಯ ಶಕ್ತಿ, ಪರಮಾತ್ಮ ಶಕ್ತಿ ಏನಿದೆ ಆತನಲ್ಲಿ ಶರಣು ಹೋಗು. ಅಂದ್ರೆ ಅವನನ್ನ ಆಶ್ರಯಿಸು. ಪಡಿಬೇಕಾಗಿದೆ ನೀನು. ಹಾಗಾಗಿ ನೀನು ಪ್ರಯತ್ನಶೀಲ ಆಗಲೇ ಇಲ್ಲೇ ದಾರಿ ಇಲ್ಲ.
ಹಾಗಾಗಿ ಉದ್ಧಾರೇತ್ ಆತ್ಮಾನ ಆತ್ಮಾನ ನಿನ್ನ ಆತ್ಮದಿಂದಲೇ ನಿನ್ನ ಆತ್ಮ ಅಂದ್ರೆ ಭಗವಂತ ಒಳಗಿರುವ ಆ ಪರಮಾತ್ಮ ಶಕ್ತಿ ಅಂದ್ರೆ ಆತ್ಮ ಅನ್ನೋದೇನು ಆ ಪರಮಾತ್ಮನ ಒಂದು ಶಕ್ತಿ ಪರಮಾತ್ಮ ಅಂದ್ರೆ ಆತ್ಮಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅಥವಾ ಎಲ್ಲಾ ಆತ್ಮಗಳ ಏನೊಂದು ಲಾಸ್ಟಿಗೆ ಕೊನೆಗೆ ಉಳಿದುದು ಅದೇ ಪರಮಾತ್ಮ ಅಲ್ವಾ. ಹಾಗಾಗಿ ನೀನು ಬೇರೆ ಅಲ್ಲ, ನಿನ್ನೆಲ್ಲಿರುವ ಆತ್ಮದ ಅಂಶ ಬೇರೆ ಅಲ್ಲ, ನಿನ್ನ ಪರಮಾತ್ಮ ಬೇರೆ ಅಲ್ಲ. ಹಾಗಾಗಿ ನನ್ನಲ್ಲಿ ಶರಣ ಹೋಗು, ಸೇರ್ಲಿಕ್ಕೆ ಬೇಕಾದ ಪ್ರಯತ್ನ ಮಾಡು. ಅದಕ್ಕೆ ಏನ್ ಮಾಡು, ಧ್ಯಾನಾಸಕ್ತಿ ಮಾಡಬೇಕು. ಹಾಗಾಗಿ ನಾವೇನ್ ಮಾಡ್ಬೇಕು, ಧ್ಯಾನವನ್ನ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ಬೇಕು. ಅದೇ ಧ್ಯಾನ ಯೋಗ. ಯಾರು ಭಗವಂತನನ್ನ ಗೆದ್ದಿದ್ದಾರೋ ಅಂದ್ರೆ ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದಾರೋ ಅವರು ಮಾಡಿದ್ದು ಅದನ್ನೇ. ಮೊದಲು ಆ ದೇವರನ್ನ ಆಶ್ರಯಿಸಿದ್ರು. ಭಗವಂತನ ಪ್ರೀತಿಗೆ ಪಾತ್ರರಾಗಲು ಆತನ ಅನುಗ್ರಹ ಬೇಕು. ಅವನ ಅನುಗ್ರಹದಿಂದ ಅವನನ್ನ ಏನು ಒಲಿಸಿ ಅವನ ಪ್ರೀತಿಗೆ ಪಾತ್ರರಾದವರಿಗೆ ಅದು ನಿಜವಾದ ಬಂಧು ಆಗ್ತಾನೆ. ಯಾರು ಭಗವಂತನಿಗೆ ಬೆನ್ನು ಹಾಕಿ ಅಂದ್ರೆ ಇದೇನು ನನಗೇನು ಬೇಡ ಅಂತ ಯಾರು ಬೆನ್ನು ಹಾಕಿ ಹೋಗ್ತಾನೆ, ಅವನು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ವಿನಾಶದ ಅಂಚಿಗೆ ಹೋಗ್ತಾನೆ. ಹಾಗಾಗಿ ಇಲ್ಲಿ ಆ ಒಂದುತನ ಮಾಡೋದು ಅದೇನಾಗ್ತದೆ, ಎಲ್ಲರೂ ಮಾಡ್ತಾರೆ. ಅಂದ್ರೆ ಅದನ್ನೇ ನಾವು ಹೇಳಿದ್ರು, ಅದೇ ಕರ್ಮಣ್ಣೆ ಮಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನೀನು ಕರ್ಮ ಮಾಡ್ಲಿಕ್ಕೆ ಸರ್ವ ಸ್ವತಂತ್ರನಾಗಿದ್ದೀವಿ, ನೀನು ಏನ್ ಬೇಕಾದ್ರೂ ಮಾಡ್ಬೋದು, ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅಲ್ವಾ. ಅದು ಮಾಡಬೇಡ, ಯಾರು ನಿನಗೆ ಹೇಳ್ಕೊಡ್ತಾರೆ? ಕೊನೆಗೆ ನೀನು ಫಲವನ್ನು ಮಾಡುವುದು, ಆದ್ರೆ ಫಲವನ್ನು ಮಾತ್ರ ನೀನು ಬಯಸಿದ ಹಾಗೆ ಇಲ್ಲ. ನೀನು ಏನ್ ಮಾಡ್ತೀವಿ ಅದಕ್ಕೆ ಒಳ್ಳೇದು ಅಲ್ಲ. ನಾವು ಏನಂತೀವಿ, ಸ್ವಲ್ಪ, ಇದನ್ನ ತಿಂತಾರೆ, ಕೋಳಿ ಕೋಳಿ ಕುರಿ ತಿಂತಾರೆ. ಯಾಕೆ ತಿನ್ಬಾರ್ದು, ನಾವು ತಿಂತೀವಿ. ಕರ್ಮ ಗಿರ್ಮ ಎಲ್ಲ ಇದೆ. ಹಾ ತಿನ್ನು, ಯಾರು ಬೇಡ ಅಂದ್ರು. ನೀನು ಇವತ್ತು ತಿಂತಾ ಇದ್ದೆ, ಮುಂದೆ ನೀನು ಅದೇ ಜನ್ಮದಲ್ಲೇ ಹೋಗ್ತೀಯ ಅಷ್ಟೇ. ಅದೇ ಜನ್ಮದಲ್ಲಿ ನೀನು ಯಾರೋ ಒಂದು ಮತ್ತೆ ಕುಯಿ ಕುಯಿ ಅಂತ ಮಾಡಿದೀಯ, ಆಗ್ಬೇಕಷ್ಟೇ. ಹಾಗಾಗಿ ಅದಕ್ಕಾಗಿ ನೀನು ಇನ್ನೊಂದು ಜನ್ಮ ತಗೊಂಡ್ಬರ್ಬೇಕಾಗ್ತದೆ, ಏನು ಕೋಳಿಯಾಗಿ ಹುಟ್ಲಿಕ್ಕೆ. ಕೋಳಿ ತಿನ್ನೋರು ಮತ್ತೆ ಮುಂದೆ ಕೋಳಿ ಆಗ್ಬೇಕು. ಹಾಗಾಗಿ ನೀವು ಮಾಡಿದ್ದೇ ನಿನಗೆ ಭಕ್ತಿಯಿಂದ ಭಗವಂತನ ಅನುಗ್ರಹದಿಂದ ಅನುಗ್ರಹ ಪಡೆದ ಮೊದಲು ಮನಸ್ಸು ಆತನಲ್ಲಿ ನೆಲೆ ನಿಂತರೆ ಮನಸ್ಸು ಎಂತಹ ಪ್ರಸಂಗದಲ್ಲೂ ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಪರಮಾತ್ಮ ಸಮಾಹಿತ ಅಂದ್ರೆ ಭಗವಂತ ಅವನ ಹೃದಯದಲ್ಲಿ ಬಂದು ನೆಲೆಸಿ ಬಿಡ್ತಾನೆ. ನಾವು ಬಯಸಿದಾಗ ಆತನ ಅಂತರ್ದರ್ಶನ ಸಾಧ್ಯ ಆಗ್ತದೆ. ಯಾರು ಧ್ಯಾನ ಯೋಗಿಗಳು ಹೀಗೆ ಭಗವಂತನನ್ನ ಕಾಣುವವರು ಅಪರೋಕ್ಷ ಜ್ಞಾನದ ಪರಿಣಾಮದಿಂದ ಆ ಸ್ಥಿತಿಯನ್ನು ತಲುಪ್ತಾರೆ. ಹಾಗಾಗಿ ಯಾರು ಈ ಅಪರೋಕ್ಷ ಜ್ಞಾನಿಗಳಿಗೆ ಸಾಮಾನ್ಯ ಅನ್ನೋದು ಅವರಿಗೆ ಅಪಮಾನಕ್ಕೆ ಆತ ಎಂದು ಮಾನ ಅಪಮಾನ ಮಾನ ಅಪಮಾನಗಳಿಗೆಲ್ಲ ಇಲ್ಲ. ನಾನು ಹೇಳ್ತೀನಿ, ಜ್ಞಾನ ಪ್ರಚಾರ ಮಾಡುವಾಗ ಈ ಮಾನ ಮರ್ಯಾದೆಗೆಲ್ಲ ಹೋಗಬಾರ್ದು. ಜ್ಞಾನಿಗಳಿಗೆಲ್ಲ ಅವೆಲ್ಲ ಇದೆ. ಜ್ಞಾನ ಪ್ರಚಾರದ ವಿಚಾರದಲ್ಲಿ ಈ ಸ್ಥಿತಿ ತಲುಪಿದವನು ಅವನು ಸಿದ್ಧ ಪುರುಷ. ಆತ ಎಷ್ಟು ನಿರ್ವಿಕಾರ ಅಂತಂದ್ರೆ ಆತ ಎಲ್ಲವನ್ನ ಸಮಾನವಾಗಿ ಕಾಣಲಿಕ್ಕೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾರೆ ನೋಡು, ಒಬ್ಬ ಯೋಗಿ ಅವನ ಪೂರ್ವ ಮನಸ್ಥಿತಿ ಹೇಗಿದೆ, ಪೂರ್ವಭಾವಿಯಾಗಿ ಅವನು ಯಾವ ತರದ ಮನಸ್ಥಿತಿಯಲ್ಲಿ ನಾನು ಧ್ಯಾನ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಅಂತ ನೀನು ಬರೀ ಧ್ಯಾನಕ್ಕೆ ತಕ್ಷಣ ಧ್ಯಾನದಲ್ಲಿ ಯೋಗಿ ಆಗೋದಿಲ್ಲ. ಮತ್ತೆ ನೀನು ಕೆಲವು ನಿಯಮ ಏನಂತೀವಿ ತಯಾರಿ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಮನಸ್ಸು ಸಮತೋಲನವಾಗದೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಮೊದಲು ಏನಂತಂದ್ರೆ, ನೀನು ತಲೆಯಲ್ಲಿ ತುಂಬಿಕೊಂಡಿದ್ದೀಯಲ್ವಾ, ಅವ್ರ ಹಂಗೆ ಇವ್ರ ಹಿಂಗೆ, ಅವ್ರನ್ನ ಕಂಡ್ರೆ ಇಷ್ಟ ಇವ್ರನ್ನ ಕಂಡ್ರೆ ಇಷ್ಟ, ಏನೇನೋ ಬೇಕು ಬೇಡ ಇಷ್ಟ ಕಷ್ಟಗಳನ್ನೆಲ್ಲ ತುಂಬಿಕೊಂಡಿದೆಯಲ್ಲ, ಯಾರ್ಯಾರ ಬಗ್ಗೆ ಯಾವ ವಿಚಾರಗಳ ಮನಸ್ಸಿನಲ್ಲಿ ಆ ಇಟ್ಕೊಂಡು ಕೂತಿದೆಯಲ್ಲ, ನೀನ್ ಧ್ಯಾನ ಕಣ್ಣು ಮುಚ್ಕೊಂಡು ಕುಂತ್ರೆ ಬರೀ ಅದೇ ಬರ್ತದೆ, ಅವರೇ ಕಾಣಿಸ್ತಾರೆ. ಹಾಗಾಗಿ ಅಂದ್ರೆ ಆ ಆ ತರದ ಆ ಜನರು ಇರ್ತಾರೆ. ಉದಾಹರಣೆಗೆ ಸೋರುತರು ಅಂತ ಹೇಳಿ, ಅಂದ್ರೆ ಒಳ್ಳೆಯ ಹೃದಯ ಉಳ್ಳವರು, ಯಾವ ಪ್ರತ್ಯುಪಕಾರವನ್ನ ಬಯಸದೆ ಎಲ್ಲರಿಗೂ ಸಹಾಯ ಮಾಡುವ ಜನ, ಇವರು ಒಂದು ತರದ ಜನ. ಇನ್ನು ಮಿತ್ರರು ಸಹಾಯ ಮಾಡುವವರು, ನಾವು ತಪ್ಪಿದಾಗ ನಮ್ಮನ್ನು ತಿದ್ದುವಂತವರು. ಅಂದ್ರೆ ಕೊಲ್ಲುವಂತಹ ಕೆಟ್ಟ ಶತ್ರುತ್ವ ಸಾಧಿಸುವಂತ ದ್ವೇಷ, ಇವರು ಉದಾಸೀನರು. ಇವರು ಒಳ್ಳೆಯದಕ್ಕೂ ಇಲ್ಲ ಕೆಟ್ಟದಕ್ಕೂ ಇಲ್ಲ, ಮಧ್ಯಸ್ಥ. ಇನ್ನು ಕೆಲವರು ಮಧ್ಯಸ್ಥ ಅಂತಂದ್ರೆ ಒಳ್ಳೆಯದು ಮಾಡಿ ಅವರು ಕೆಟ್ಟದ್ದು ಮಾಡ್ತಾರೆ.
ಇನ್ನು ದ್ವೇಷ, ಒಬ್ಬರನ್ನ ಕಂಡು ಸಹಿಸದ ಸ್ಥಿತಿ, ಇನ್ನು ಬಂಧುಗಳು, ನಮ್ಮೆಲ್ಲ ಆತ್ಮೀಯರು. ಹೀಗೆ ಮಾನವ ಜನ ಎಲ್ಲಾ ತರದ ಜನ ಇರ್ತಾರೆ. ಆದರೆ ಒಬ್ಬ ಧ್ಯಾನಿ ಹೇಗಿರಬೇಕು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಧ್ಯಾನದಲ್ಲಿ ನಮಗೆ ಭಗವಂತನ ದರ್ಶನ ಆಗಬೇಕು ಅಂತಂದ್ರೆ ಮೊದಲು ನಾವು ನಮ್ಮ ಅಂತರಂಗದಲ್ಲಿ ಸಮಬುದ್ಧಿಯನ್ನ ಬೆಳೆಸಿಕೊಳ್ಳಬೇಕು. ಏನು ಸಮಬುದ್ಧಿ? ಒಬ್ಬ ವ್ಯಕ್ತಿಯ ನಡವಳಿಕೆ, ಆತ ಬೆಳೆದುಕೊಂಡ ರೀತಿ, ಅಥವಾ ಅಥವಾ ಆತನ ವಾತಾವರಣ, ಆತನ ಅಜ್ಞಾನ ಇವತ್ತು ಅವನ ವರ್ತನೆಗೆ ಕಾರಣ ಆಗಿರ್ತದೆ. ನಮ್ಮ ಪ್ರಾರಬ್ಧ ಕರ್ಮ ಕಾರಣ. ಹಾಗಾಗಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಯಾರ ಬಗ್ಗೆ ನೀವು ಏನು ಇಟ್ಕೊಳಕ್ ಹೋಗ್ಬೇಡಿ. ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆಯೂ ಇರದಂತೆ ನೋಡಿಕೊಳ್ಬೇಕು. ಒಬ್ಬ ನಮ್ಮ ವೈದ್ಯ ಕಾಡ್ತಾ ಇರ್ಬೋದು, ನಮ್ಮ ಕರ್ಮ ಗಳಿಗೆ ದೇವರು ಈ ಜನ್ಮದಲ್ಲಿ ಅವನಿಗೆ ಕೊಟ್ಟ ಪಾತ್ರವನ್ನು ಅವನು ನಿಭಾಯಿಸ್ತಾ ಇದ್ದಾನೆ ಎನ್ನುವ ಭಾವ ನಮ್ಮಲ್ಲಿ ಮೂಡಬೇಕಾಗ್ತದೆ. ಆಗ ದ್ವೇಷ ಅನ್ನೋದು ಬರೋಲ್ಲ. ಇನ್ನೊಬ್ಬರು ನಮ್ಮನ್ನು ಬೈದಾಗ ನಾವು ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಭಗವಂತ ಅವನಿಗೆ ಕೊಟ್ಟ ಪಾತ್ರವನ್ನು ಅದೆಷ್ಟು ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ಹೇಳಿ ನಾವು ಅವನಿಗೆ ಮಾಡ್ಬೇಕು. ಅವರು ಬಹಳ ಹಠ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಹೇಳಿದಾಗ ಎಲ್ಲರೂ ನಮ್ಮ ಬದುಕಿ ನಕ್ಷತ್ರಿಕರು. ಯಾರಿಂದ ಅಪಾಯಿಂಟ್ ಆಗಿರೋರು? ವಿಶ್ವಾಮಿತ್ರರಿಂದ. ವಿಶ್ವಾಮಿತ್ರ ಅಂದ್ರೆ ಯಾರು? ವಿಶ್ವಕ್ಕೆ ಮಿತ್ರನಾಗಿರುವವರು. ಎಲ್ಲ ಮಗಳಿಗೆ ಅವರು ಮಾಸ್ಟರ್, ಅವರೇ ವಿಶ್ವಾಮಿತ್ರ. ಅವರು ತಿದ್ದುತ್ತಾ ಇದ್ದಾರೆ ಯಾರ ಮೂಲಕ? ನಕ್ಷತ್ರಿಕರ ಮೂಲಕ. ಆ ನಕ್ಷತ್ರಿಕರಾದ್ರು ಅದು ಯಾರು ಆ ಮಾಸ್ಟರ್ಸ್, ಹೈಯರ್ ಮಾಸ್ಟರ್ಸ್ ಕೊಟ್ಟಿರೋ ಒಂದು ಟಾಸ್ಕ್ ಅನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಆ ಯೋ ಸಾಕಪ್ಪೋ ಸಾಕು ಅನ್ನೋಷ್ಟು ಕಾಡ್ತಾರೆ ಅಲ್ವಾ? ಅಂದ್ರೆ ನಾವು ಹಾಗೆ ತಿಳ್ಕೊಳ್ಬೇಕು, ಆಗ ಸ್ವೀಕಾರ ಮಾಡಬೇಕು. ಅದೇ ಸತ್ಯ. ಅದು ಸಂಬಂಧ ಯಾರೇ ಇರಲಿ, ನಾವು ಎಲ್ಲರನ್ನು ಏಕಸ್ಥಿತಿಯಲ್ಲಿ ಕಾಣಬೇಕು. ಅದನ್ನೇ ನಾವು ಯಾವಾಗ್ಲೂ ಹೇಳೋದು, ಏನೋ ಆತ್ಮಸ್ಥಿತಿಯಲ್ಲಿ ಇರಿ, ಆತ್ಮಸ್ಥಿತಿಯಲ್ಲಿ. ಆಗ ನೀನು ನಿಜವಾದ ಒಬ್ಬ ಯೋಗಿ ಆಗ್ತೀನಿ. ಅದು ಬಿಟ್ಟು ನೀನು ಧ್ಯಾನ ಮಾಡೋದು ಒಂದ್ ಕಡೆ, ಅದನ್ನ ಬಿಟ್ಟು ನೀನು ಒಂದ್ ಕಡೆ ಆ ಧ್ಯಾನ ಮಾಡೋದು, ಇನ್ನೊಂದ್ ಕಡೆ ಏನೇನೋ ಆ ಇದು ಏನೋ ಒಂದ್ ಕಡೆ ಧ್ಯಾನ ಮಾಡೋದು, ಇನ್ನೊಂದ್ ಕಡೆ ಅದೇ ಏನಲ್ಲ ಏನೋ ಅವ್ರ ಹಂಗೆ ಇವ್ರು ಹಿಂಗೆ, ಯಾವ್ದು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಹ ಅವ್ರು ಹಾಗೆ ಮಾಡ್ತಾರಂತೆ, ಇವ್ರು ಹೀಗ್ ಮಾಡ್ತಾರಂತೆ. ಇದು ಏನು ಅಂತಂದ್ರೆ ಅಜ್ಞಾನ. ಬರೀ ಧ್ಯಾನ ಮಾಡಿದ ತಕ್ಷಣ ಎಲ್ಲರೂ ಪರಿಪೂರ್ಣರಾಗಲ್ಲ, ಯೋಗಿ ಆಗುವುದಿಲ್ಲ. ಅದಕ್ಕೆ ಹೇಳಿದ್ದು ಪತ್ರಿಜಿಯವರು ಬರೀ ಧ್ಯಾನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬೋದಿತ್ತು. ಅವ್ರು ಯಾಕೆ ಹೇಳಿದ್ದಾರೆ? ಸಜ್ಜನ ಸಾಂಗತ್ಯ ಮಾಡಿ, ಸ್ವಾಧ್ಯಾಯ ಮಾಡಿ. ಸಾಂಗತ್ಯದಿಂದ, ಸ್ವಾಧ್ಯಾಯದಿಂದ ಮನಸ್ಸು ಪರಿಪಕ್ವ ಆಗ್ತದೆ, ಅಜ್ಞಾನ ಹೊರಟು ಹೋಗ್ತದೆ. ನೋ ಗಾಸಿಪ್, ನೋ ಜಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್. ಯಾಕೆ ಹೇಳಿದ್ದಾರೆ ಅಂದ್ರೆ ಅದರ ಅರ್ಥವೇ ಇಷ್ಟು. ಹೀಗೆ ಅಂತರಂಗ ಪ್ರಪಂಚದಲ್ಲಿ ನಾವು ಎಲ್ಲರನ್ನೂ ಆತನ ಒಳಗೆ ಇರುವ ಭಗವಂತನನ್ನ ಮಾತ್ರ ಕಾಣಬೇಕು. ಎಂದ್ರೆ ಎಲ್ಲರೊಳಗೂ ದೇವರಿದ್ದಾನೆ. ಆ ದೇವರನ್ನ ಹುಡುಕುವ ಪ್ರಯತ್ನ ಮಾಡಬೇಕು. ಹಾಗಾಗಿ ನಾವು ಆ ಸ್ಥಿತಿಯಲ್ಲಿ ಕೂತಾಗ ಮನಸ್ಸಿನಲ್ಲಿ ವಿಕಾರಗಳು ಮೂಡೋದಿಲ್ಲ. ಇಲ್ಲ ಅಂದ್ರೆ ನೋಡಿ, ನೀವು ಮನೆಯಲ್ಲಿ ಯಾರ್ದಾರ ಜೊತೆಗೆ ಬಹಳ ಜಗಳ ಜಗಳ ಮಾಡಿ, ಗಲಾಟೆ ಮಾಡಿ, ಹ್ಮ್ ಆ ಜೋರು ಅಂದ್ರೆ ನೀವು ಏನೇನೋ ಟೆನ್ಷನ್ ಆಗಿ ಕುತ್ಕೊಂಡ್ರಿ ಅಂದ್ರೆ ಏನಾಗ್ತದೆ? ಧ್ಯಾನನೂ ಬೇಡ, ಏನೂ ಬೇಡ ಅನ್ನೋ ಸ್ಥಿತಿ ಶುರು ಆಗ್ತದೆ ಅಲ್ವಾ? ಏನೂ ಬೇಡ ಅನ್ನುವ ಒಂದು ಮನಸ್ಥಿತಿ ಬರ್ತದೆ. ಹಾಗಾಗಿ ಏನ್ ಮಾಡ್ಬೇಕಾಗ್ತದೆ? ಮನಸ್ಫೂತಂ ಸಮಾಚರೇತ್. ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ, ಮನಸ್ಫೂತಂ ಸಮಾಚರೇತ್. ನೀನು ಏನನ್ನೇ ಮಾಡೋದಕ್ಕಿಂತ ಮುಂಚೆ ಮನಸ್ಸನ್ನು ಶುದ್ಧಿ ಮಾಡ್ಕೋ. ಹಾಗಾಗಿ ಧ್ಯಾನ ಮಾರ್ಗದಲ್ಲಿ ಸಾಧನೆ ಮಾಡತಕ್ಕಂತಹ ವ್ಯಕ್ತಿ ಮನಸ್ಸನ್ನು ನಿರಂತರ ಯೋಗ ಸಾಧನೆಯಲ್ಲಿ ತೊಡಗಿಸಿಕೊಳ್ಳುವವರು ಏಕಾಗ್ರತೆಯಿಂದ ಏಕಾಗ್ರತೆಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಅವನು ಅಳವಡಿಸಿಕೊಳ್ಬೇಕು. ಏನು? ಜನಜಂಗುಳಿಯಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಮಹಾಯೋಗಿ ಆಲ್ರೆಡಿ ಈಗ ಯೋಗ ಸ್ಥಿತಿಯನ್ನು ತಲುಪಿದವನು ಆ ಕೂತು ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಇನ್ನು ಆರಂಭಿಕ ಹಂತದಲ್ಲಿದ್ದವನಿಗೆ ಅವನಿಗೆ ಪ್ರಶಾಂತ ಸ್ಥಳ ಬೇಕಾಗ್ತದೆ. ಅದಕ್ಕಾಗಿ ಹಿಂದಿನವರು ಏನ್ ಮಾಡ್ತಾ ಇದ್ರು? ರಾತ್ರಿ ಸಮಯವನ್ನ ಅಥವಾ ಬೆಳಗಿನ ಜಾವದ ಸಮಯವನ್ನ ಧ್ಯಾನಕ್ಕೆ ಅಂತ ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಯಾಕೆಂದ್ರೆ ಆಗ ಬಹಳ ಶಾಂತ ಸ್ಥಿತಿ ಇರ್ತದೆ. ಇನ್ನು ಯಾವ್ಯಾವ ಆಸನದಲ್ಲಿ ಕುತ್ಕೊಳ್ಬೇಕು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಧ್ಯಾನಕ್ಕೆ ಕೂರುವ ಮುಂಚೆ ನಾವು ಕೂರುವ ಜಾಗವನ್ನ ಸ್ವಚ್ಛಗೊಳಿಸಬೇಕು. ಅಲ್ಲಿ ಯಾವುದೇ ಗಲೀಜು ಇರಬಾರ್ದು. ಆ ರೂಮಲ್ಲಿ ಅಥವಾ ನೆಲದಲ್ಲಿ ಗಲೀಜು ಇರಬಾರ್ದು. ಕ್ಲೀನ್ ಆಗಿ ಕಸ ಗಿಸ ಹೊಡ್ಕೊಂಡು ಒರೆಸಿ ಚೆನ್ನಾಗಿ. ಅಂದ್ರೆ ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾನೆ, ಅಲ್ಲಿ ನೆಗೆಟಿವ್ ವೈಬ್ರೇಷನ್ ಅನ್ನೋದು ಇರಬಾರ್ದು. ಅದಕ್ಕೆ
ನಿನ್ನ ಮನೆಯಲ್ಲಿ ಎಲ್ಲಿ ಹೆಚ್ಚು ಸಾತ್ವಿಕ ಕಂಪನಗಳಿರ್ತದೆ, ಅಂತಹ ಅಂದ್ರೆ ಎಲ್ಲಿ ಕುತ್ಕೊಂಡ್ರೆ ಚೆನ್ನಾಗಿ ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ, ಅಂತಹ ಜಾಗದಲ್ಲಿ ಕುತ್ಕೋ. ಯಾಕೆಂದ್ರೆ ಕೆಲವೊಮ್ಮೆ ನೋಡಿ, ಎಲ್ಲರಿಗೂ ಎಲ್ಲ ಜಾಗದಲ್ಲಿ ಕುತ್ಕೊಂಡ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಇರಲ್ಲ. ಅವ್ರು ಯಾವಾಗಲೂ ಕುತ್ಕೊಳ್ಳೋ ಜಾಗದಲ್ಲಿ ಕೂತ್ರೇನೆ ಒಂಥರ ಧ್ಯಾನ. ಹಾ, ಆ ತರ ಯಾಕೆ ಅಂದ್ರೆ ಅಲ್ಲೊಂದು ಪಾಸಿಟಿವ್ ವೈಬ್ರೇಷನ್ ಇರ್ತದೆ. ಅದಕ್ಕೆ ಹಿಂದಿನವ್ರು ಏನ್ ಮಾಡ್ತಾ ಇದ್ರು, ಆ ಒಂದು ಮನೆಯನ್ನೆಲ್ಲ ಹಾಕಿ ಅದಕ್ಕೆ ಅಂತಾನೆ ಒಂದು ಜಾಗ ಮಾಡ್ತಾ ಇದ್ರು. ಅದನ್ನೇ ಧ್ಯಾನದ ಮನೆ, ಅದು ಬರ್ತಾ ಬರ್ತಾ ದೇವರ ಮನೆ ಅಂತ. ಧ್ಯಾನದ ಮನೆ ಹೋಗಿ ದೇವರ ಮನೆ ಆಯ್ತು. ಹಾಗಾಗಿ ನಾವು ಮನೆಯಲ್ಲಿ ಯಾವ ಭಾಗದಲ್ಲಿ ಹಾಗಾಗಿ ನಾವು ಸಾತ್ವಿಕ ಕಂಪನಗಳಲ್ಲಿರುವ ಇಂತಹ ಒಂದು ಸ್ಥಳವನ್ನ ಗುರುತಿಸಿ ಅಲ್ಲಿ ನಾವು ಧ್ಯಾನ ಮಾಡಬೇಕು. ಇನ್ನು ಕುಳಿತುಕೊಳ್ಳುವ ಜಾಗ ಯಾವತ್ತೂ ಅದು ತಗ್ಗಾಗಿರಬಾರ್ದು, ಎತ್ತರದ ಜಾಗದಲ್ಲಿ ಕೂರ್ಬೇಕು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಎತ್ತರದ ಜಾಗದಲ್ಲಿ ಕೂರ್ಬೇಕು. ಅದಕ್ಕೆ ಹಿಂದಿನವರೆಲ್ಲ ಎತ್ತರದ ಜಾಗದಲ್ಲಿ ಹೈ ವೈಬ್ರೇಷನ್ ಇರ್ತದೆ, ಅದಕ್ಕೆ ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಹಿಮಾಲಯದಲ್ಲಿ ಯಾಕೆ ಜಾಸ್ತಿ ಹೈ ವೈಬ್ರೇಷನ್ ಇದೆ, ಅದು ಬಹಳ ಎತ್ತರದಲ್ಲಿದೆ, ಅದಕ್ಕೆ ಅಲ್ಲಿ ಜಾಸ್ತಿ ಜನ ಹೋಗ್ತಾರೆ. ಯಾಕೆ ಧ್ಯಾನ ಮಾಡ್ಲಿಕ್ಕೆ, ಯಾಕೆಂದ್ರೆ ಅಲ್ಲಿ ತುಂಬಾ ಪಾಸಿಟಿವ್ ವೈಬ್ರೇಷನ್ ಇದೆ. ಹೇಗೆ ನೀವು ಪಿರಮಿಡ್ ಕಿಂಗ್ಸ್ ಚೇಂಬರ್ ಅಲ್ಲಿ ಕುತ್ಕೊಂಡ್ರೆ ಜಾಸ್ತಿ ವೈಬ್ರೇಷನ್ ಇರ್ತದೆ, ಜಾಸ್ತಿ ಎನರ್ಜಿ ಬರ್ತದೆ, ಹಾಗೆ ಅಲ್ಲಿ ಹಿಮಾಲಯದಲ್ಲಿ ಕೂತವರಿಗೆ ಅದೇ ತರ ಫೀಲ್ ಆಗ್ತದೆ. ಇಲ್ಲಿ ಪಿರಮಿಡ್ ಬಳಸುವವರು ಹಿಮಾಲಯಕ್ಕೆ ಹೋಗುವ ಅವಶ್ಯಕತೆನೇ ಇಲ್ಲ, ಆ ಎನರ್ಜಿ ಇಲ್ಲೇ ಸಿಗ್ತದೆ. ಹಾಗಾಗಿ ಕುಳಿತುಕೊಳ್ಳುವ ಸ್ಥಳದಲ್ಲಿ ಮೊದಲು ಏನು ಮಾಡಬೇಕು ಅಂತಂದ್ರೆ, ಆಸನ ಹೇಗಿರಬೇಕು ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ. ಆಸನ ಫಸ್ಟ್ ಎಲ್ಲ ಕ್ಲೀನ್ ಮಾಡು. ಅದ್ರ ಅದ್ರ ಕೆಳಗೆ ಫಸ್ಟು ಕೃಷ್ಣಾಜಿನ ಅಂತಂದ್ರೆ ಈ ಏನು ಜಿಂಕೆಯ ಚರ್ಮ ಏನ್ ಬರ್ತದೆ ಅದನ್ನ ಕೃಷ್ಣಾಜಿನ ಅಂತ ಕರೀತಾರೆ. ಇನ್ನು ವ್ಯಘ್ರಾಜಿನ ಅಂದ್ರೆ ಇದು ಏನು ಹುಲಿಯ ಚರ್ಮವನ್ನು ಹಾಕಿ ಅದರ ಮೇಲೆ ದಪ್ಪವಾದ ಕಂಬಳಿಯನ್ನ, ಬೆಡ್ಶೀಟು ಈ ತರದ್ದೆಲ್ಲ ಏನ್ ದಪ್ಪ ದಪ್ಪ ಅಂದ್ರೆ ನಿನಗೆ ಬಹಳ ಹೊತ್ತು ಕೂರ್ಲಿಕ್ಕೆ ಸಾಧ್ಯ ಆಗ್ಬೇಕು, ಅಲ್ಲಿ ಇರಿಟೇಷನ್ ಆಗ್ಬಾರ್ದು. ಆ ತರದ ಜಾಗದಲ್ಲಿ ಹಾಗೆ ಕೂತು ನೀನು ಧ್ಯಾನ ಮಾಡುವುದನ್ನ ಅಭ್ಯಾಸ ಮಾಡು. ಯಾಕೆ ಹಾಗಾಗ್ತದೆ, ಆ ಆ ಒಂದು ಏನಂತೀವಿ ಚರ್ಮಕ್ಕೆ ಏನಾಗ್ತದೆ, ನಿನ್ನೊಳಗೆ ಆ ಒಂದು ನೆಗೆಟಿವ್ ವೈಬ್ರೇಷನ್ ಬರ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಂದ್ರೆ ನೀವು ಗಮನಿಸಿರ್ಬೋದು, ಹಿಂದೆಲ್ಲ ನೀವು ಯಾವ್ದಾದ್ರು ಮಠ ಅಥವಾ ಯಾರಾದ್ರೂ ಸಾಧನೆ ಮಾಡಿದ ತಪಸ್ವಿಗಳು, ಆ ಅವ್ರ ಮಠ ಅಥವಾ ಅವ್ರ ಇದಕ್ಕೆ ಹೋದ್ರೆ ಅವ್ರ ಚಿತ್ರಪಟ ಅಥವಾ ಏನಾದ್ರು ನೋಡಿಬೇಕಾದ್ರೆ ಅವರು ಹುಲಿ ಚರ್ಮದ ಮೇಲೆ ಕೂತ್ಕೊಂಡಿರ್ತಾರೆ ಅಲ್ವಾ. ಹುಲಿ ಚರ್ಮದಲ್ಲಿ ಕೂತ್ಕೊಂಡಿರ್ತಾರೆ, ಇಲ್ಲ ಅಂತಂದ್ರೆ ಜಿಂಕೆಯ ಚರ್ಮದಲ್ಲಿ ಕೂತ್ಕೊಂಡಿರ್ತಾರೆ. ಯಾಕೆ ಹುಲಿ ಚರ್ಮ ಜಿಂಕೆ ಚರ್ಮ ಅಂತಂದ್ರೆ, ಹುಲಿ ಚರ್ಮ ಸನ್ಯಾಸಿಗಳಿಗೆ, ಜಿಂಕೆಯ ಚರ್ಮ ಸಂಸಾರಿಗಳಿಗೆ. ಯಾರು ಸಂಸಾರದಲ್ಲಿದ್ದಾರೆ ಅವರು ಜಿಂಕೆಯ ಚರ್ಮದ ಮೇಲೆ ಕೂರ್ತಾರೆ. ಯಾರು ಆ ಇದರಲ್ಲಿ ಯಾವುದು ಆ ಸಮ ಸನ್ಯಾಸಿಗಳಿದ್ದಾರೆ ಅವರು ಹುಲಿ ಚರ್ಮದ ಮೇಲೆ ಕೂರ್ತಾರೆ. ಹಂಗಂತ ನೀವು ಮತ್ತೆ ಹುಲಿ ಚರ್ಮ ಹುಡ್ಕಕ್ ಹೋಗ್ಬೇಡ್ರಿ. ಯಾಕೆಂದ್ರೆ ಈಗ ಅದೆಲ್ಲ ಬ್ಯಾನ್ ಇದೆ, ಅದನ್ನೆಲ್ಲ ಯಾರು ಬಳಸೋ ಹಾಗಿಲ್ಲ. ಅದನ್ನು ಬಳಸಬೇಕು ಅಂತಂದ್ರೆ ಅದನ್ನ ಅದಕ್ಕೆ ಲೈಸೆನ್ಸ್ ಎಲ್ಲ ತಗೊಳ್ಬೇಕಾಗ್ತದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡು ಅದನ್ನು ಬಳಸಬೇಕಾಗ್ತದೆ. ಹಂಗಾಗಿ ಮತ್ತೆ ಏನ್ ಮಾಡೋದು ಈಗ, ಇದು ಎರಡು ಬಳಸಂಗಿಲ್ಲ. ಅದಕ್ಕಾಗಿ ಏನ್ ಬಳಸ್ಬೇಕು ಅಂದ್ರೆ ದರ್ಬೆಯನ್ನ ಬಳಸ್ತಾರೆ. ದರ್ಬೆ ಏನ್ ಮಾಡ್ತದೆ ಅಷ್ಟೇ ಪಾಸಿಟಿವ್ ಅಂತಂದ್ರೆ, ದರ್ಬೆ ಇನ್ನೊಂದು ವಸ್ತು ನಮ್ಮನ್ನ ಕನೆಕ್ಟ್ ಆಗದ ಹಾಗೆ ಅದು ರಕ್ಷಣೆ ಮಾಡ್ತದೆ. ಹಾಗಾಗಿ ದರ್ಭಾಸನ, ಅದಕ್ಕೆ ದರ್ಬೆಯ ಚಾಪೆಗಳು ಸಿಗ್ತದೆ, ಅಥವಾ ನೀವು ದರ್ಬೆ ಹುಲ್ಲನ್ನ ಬೇಕಾದ್ರೂ ಕೆಳಗಡೆ ಇಟ್ಟುಕೊಂಡು ಕೂರ್ಬೋದು. ಆಯ್ತಾ. ಇದನ್ನೆಲ್ಲ ಮತ್ತೆ ಪತ್ರಿಜಿಯವ್ರು ಹೇಳಿಲ್ಲ ಅಂತ ಎಲ್ಲ ನೀವು ಕೇಳಕ್ ಹೋಗ್ಬೇಡ್ರಿ. ಅರ್ಥ ಆಯ್ತಲ್ಲ. ಆ ಅಂದ್ರೆ ಅದನ್ನೇ ಹೇಳೋದು, ಅತಿ ಬುದ್ಧಿವಂತಿಕೆ ಎಲ್ಲ ತೋರ್ಸಕ್ ಹೋಗ್ಬಾರ್ದು. ಅದನ್ನ ಯಾಕೆ ಹೇಳ್ತಾರೆ ಹಾಗೆ ಅಂತಂದ್ರೆ, ನಾವು ಧ್ಯಾನಕ್ಕೆ ಕೂತಾಗ ನಮ್ಮ ಯಾವ ಶಕ್ತಿಯು ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು. ಯಾಕೆ ಅನ್ನುವ ಉದ್ದೇಶದಿಂದ ನಾವು ಅವುಗಳನ್ನೆಲ್ಲ ಬಳಸ್ತಾರೆ ಅಷ್ಟೇ, ಮತ್ತಿನ್ನೇನಿಲ್ಲ. ಯಾಕೆಂದ್ರೆ ಆ ಧ್ಯಾನಕ್ಕೆ ಕೂತಾಗ ಏನಾಗ್ತದೆ ಕೆಲವೊಮ್ಮೆ, ಯಾರಿಗೂ ಬೇರೆಯವರಿಗೆ ಯಾಕೆ ಅದಕ್ಕೆ ಬರೀ ನೆಲದ ಮೇಲೆ ಕೂರಬೇಡಿ. 5-10 ನಿಮಿಷ ಧ್ಯಾನ ಮಾಡ್ಲಿಕ್ಕೆ ನಡೀತದೆ. ಬಹಳ ಹೊತ್ತು ಕೂರುವವರು, ಆ, ಯಾವತ್ತು ದಿನನಿತ್ಯ ಅಭ್ಯಾಸ ಮಾಡುವವರು ಬರೀ ನೆಲದ ಮೇಲೆ ಕೂರಬಾರದು. ಯಾಕೆ ಬರೀ ನೆಲದ ಮೇಲೆ ಕೂರಬಾರದು, ಅದಕ್ಕೆ ಅದರ ಮೇಲೆ ಏನಾದರೂ ದಪ್ಪ ಆಸನವನ್ನು ಹಾಕೊಂಡು ಕೂತ್ಕೊಳ್ಬೇಕು. ಯಾಕೆ ಅಂತಂದ್ರೆ ನೇರವಾಗಿ ಭೂಮಿಗೆ ನಾವು ಟಚ್ ಆಗಬಾರ್ದು. ಯಾಕೆ ಟಚ್ ಆಗಬಾರ್ದು, ನಮ್ಮ ಮೂಲಾಧಾರ ಇರುವುದೇ ಕೆಳಗಡೆ, ಅದು ನೇರವಾಗಿ ಭೂಮಿಗೆ ಟಚ್ ಆಯಿತು ಅಂತಂದ್ರೆ ಏನಾಗ್ತದೆ, ಭೂಮಿ ಇರುವುದು ಏಳನೇ ಏಳನೇ ಇದರಲ್ಲಿ ಏನು ಲೋಕ ಅಲ್ವಾ, ಅದ್ರ ಕೆಳಗೆ ಲೋಕಗಳು ಇದ್ದಾವೆ. 7 ಲೋಕಗಳು ಇರ್ತದೆ. ಅದರ ಅರ್ಥ ಏನು ಅಂತಂದ್ರೆ ಅವೆಲ್ಲ ಲೋ ಫ್ರೀಕ್ವೆನ್ಸಿಯಲ್ಲಿರುವಂತಹ ಲೋಕಗಳು. ಆ ಲೋ ಫ್ರೀಕ್ವೆನ್ಸಿಯಲ್ಲಿರುವ ಲೋಕಗಳಿರೋ ಮಾಸ್ಟರ್ಸ್ ಏನ್ ಮಾಡ್ತಾರೆ,
ನಮ್ಮ ಹೈ ಫ್ರೀಕ್ವೆನ್ಸಿಲಿರೋ ಮಾಸ್ಟರ್ಸ್ ಅನ್ನ ಕನೆಕ್ಟ್ ಆದ್ರೆ ಅವ್ರ ಎನರ್ಜಿಯನ್ನು ಎಳಿಲಿಕ್ಕೆ ಕಾಯ್ತಾ ಇರ್ತಾರೆ. ಅದಕ್ಕೆ ನಾವು ಅವ್ರಿಗೆ ಕನೆಕ್ಟ್ ಆಗಬಾರ್ದು. ನಮಗೆ ಕನೆಕ್ಟ್ ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ಏನಾದ್ರೂ ಒಂದು, ಅದಕ್ಕೆ ಕನೆಕ್ಟ್ ಮಾಡದೇ ಇರುವಂತಹ ವಸ್ತುಗಳನ್ನ ಬಳಸಬೇಕು. ಅದನ್ನ ಹಿಂದಿನವರೆಲ್ಲ ಧ್ಯಾನಿಗಳು ಯಾರೋ ದೊಡ್ಡ ದೊಡ್ಡ ಆ, ಯೋಗ ಸಾಧನೆ ಮಾಡಿದವರೆಲ್ಲ, ಈಗ ನೀವು ಈಗ ಎಲ್ಲಾ ಚರ್ಮನು ಹಾಕೋಬೋದಿತ್ತು. ಶಿವ ಮೃಗ ಚರ್ಮವನ್ನೇ ಯಾಕೆ ಹಾಕೊಂಡಿರ್ತಾನೆ? ಹುಲಿ ಚರ್ಮವನ್ನೇ ಗಜ ಗಜ ಚರ್ಮಾಂಬರ ಅಂತಾರೆ, ಅಥವಾ ಹುಲಿ ಚರ್ಮವನ್ನು ಸುತ್ತಕೊಂಡಿರ್ತಾನೆ ಶಿವ. ಯಾವಾಗ್ಲೂ ಹುಲಿ ಚರ್ಮದ ಮೇಲೆ ಕುತ್ಕೊಂಡಿರ್ತಾನೆ. ಅಲ್ಲ, ಯಾಕೆ ಅವನಿಗೆ ಬಟ್ಟೆ ಅಷ್ಟೆಲ್ಲ ಮಾಡಿದವನು ಒಂದು ಬಟ್ಟೆ ಇರಲಿಲ್ಲ ಅಂತಂದ್ರೆ? ಅದು ಸಿಂಬಲ್. ಅದು ಅವನು ಸದಾ ಯೋಗ ಸ್ಥಿತಿಯಲ್ಲಿ ಇರ್ತಾನೆ. ಅವನಿಗೆ ಅವನು ಜೊತೆಗೆ ಅವನು ಕುತ್ಕೊಳ್ಳೋದು ಇಲ್ಲಿ ಭೂತ. ಸ್ಮಶಾನದಲ್ಲಿ ಕುತ್ಕೊಂಡಿರ್ತಾನೆ. ಅವನಿಗೆ ಅವನ ಸಂಗಡ ಇರೋರೆಲ್ಲರೂ ಭೂತ ಪ್ರೇತಗಳು ಅಲ್ವಾ? ಹಾಗಾಗಿ ಅವನಿಗೆ ಆ ನೆಗೆಟಿವ್ ವೈಬ್ರೇಷನ್ ಅನ್ನೋದು ಬರಬಾರ್ದು. ಅದಕ್ಕಾಗಿ ಅವನು ಮೈ ತುಂಬಾ ಅದನ್ನೇ ಹಾಕೊಂಡಿದ್ದಾನೆ, ಮತ್ತೆ ಅದ್ರ ಮೇಲೆ ಕುತ್ಕೊಂಡಿರ್ತಾನೆ. ಹಾಗಾಗಿ ನಾವು ಏನ್ ಮಾಡ್ಬೇಕು? ಮತ್ತೆ ಈಗ ದರ್ಬೆ ಎಲ್ಲಿ ಹುಡ್ಕೊಂಡು ಹೋಗೋಣ ಅಂತಂದ್ರೆ, ನೀವು ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಕೇಳಿದ್ರೆ ಬೇಕಾದ್ರೆ ಕೊಡ್ತಾರೆ. ಹ ಅದನ್ನ ಹಾಕೊಂಡು, ಈಗ ನಾವು ಕೂಡ ಅದನ್ನ ಹಾಕೊಂಡಿರ್ತೀವಿ, ನಾವು ಬಳಸ್ತೀವಿ. ಹಾಗೆ ಅದೇನ್ ಮಾಡ್ತದೆ, ಕೆಲವೊಮ್ಮೆ ಏನಾಗ್ತದೆ, ಸಾಮಾನ್ಯವಾಗಿ ಸುಮ್ಮನೆ ಕೂತವರಿಗೆ ಧ್ಯಾನದಲ್ಲಿ ಏನೂ ಆಗೋದಿಲ್ಲ. ಆದ್ರೆ ಯಾರು ನೆಗೆಟಿವ್ ಥಾಟ್ಸ್ ಇರ್ತಾರೆ, ನೆಗೆಟಿವ್ ಆಲೋಚನೆ ಇರ್ತದೆ, ಅವರಿಗೆ ಡಿಸ್ಟರ್ಬ್ ಆಗ್ತದೆ. ಎರಡನೇದು, ಯಾರಿಗೆ ಆಸ್ಟ್ರಲ್ ಟ್ರಾವೆಲ್ ಆಗ್ತದೆ ಅವರಿಗೆ ಕಡ್ಡಾಯವಾಗಿ ಅವ್ರು ಬಳಸಬೇಕಾಗ್ತದೆ ಆಸ್ಟ್ರಲ್ ಟ್ರಾವೆಲ್ ಮಾಡು. ಯಾಕೆ ಅಂತಂದ್ರೆ, ಆಸ್ಟ್ರಲ್ ಟ್ರಾವೆಲ್ ಮಾಡುವಾಗ ಆಸ್ಟ್ರಲ್ ಬಾಡಿ ಹೊರಗಡೆ ಬರ್ತದೆ. ಹೊರಗಡೆ ಬಂದಾಗ ಕೆಲವೊಮ್ಮೆ ಲೋವರ್ ಡೈಮೆನ್ಷನ್ ಮಾಸ್ಟರ್ಸ್ ಎಳೆಯುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಆ ಆ ತರದ ಆಸನ ಗೀಸನ ಹಾಕೊಂಡಾಗ ಏನಾಗ್ತದೆ, ನಮ್ಮ ನಮ್ಮ ಒಂದು ಆ ಏನಂತೀವಿ, ನಾವು ಊರ್ಧ್ವಮುಖವಾಗಿ ಅಂದ್ರೆ ಮೇಲ್ಮುಖವಾಗಿ ಚಲನೆ ಮಾಡ್ತೀವಿ. ನಮ್ಮ ಆಲೋಚನೆ ಇರ್ಬೋದು. ಆಮೇಲೆ ನಾವು ಹೋಗ್ಬೇಕಾಗಿರೋದು ಮೇಲ್ಮುಖವಾಗಿ, ಕೆಳಗೆ ಇಲ್ಲ, ಅಧಂಪತನಕ್ಕಲ್ಲ, ಮೇಲ್ಮುಖವಾಗಿ ಊರ್ಧ್ವಾನುಭವಕ್ಕೆ ಹೋಗ್ಬೇಕು. ಅದಕ್ಕಾಗಿ ನಾವು ಯಾವಾಗಲೂ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅನ್ನು ಕನೆಕ್ಟ್ ಆಗ್ಲಿಕ್ಕೆ ಪ್ರಯತ್ನ ಮಾಡೋದು. ಯಾಕೆಂದ್ರೆ ಅವರು ಹೈ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ. ನಾವು ಮೇಲೆ 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 ಏರ್ತಾ ಹೋಗ್ಬೇಕು. ಏನು ಕುಂಡಲಿನಿ ಜಾಗೃತಿ ಆಗೋದು ಕೂಡ ಕೆಳಗಿಂದ ಮೇಲಕ್ಕೆ ಹೋಗ್ತದೆ. ಕೆಳಗಿಂದ ಮೇಲಕ್ಕೆ ಅಂತಂದ್ರೆ ಅದು ಮೂಲಾಧಾರ ಅಂದ್ರೆ ಭೂಮಿ ತತ್ವ, ಭೂತತ್ವ ಅಂದ್ರೆ ಭೂಮಿಯನ್ನು ಸೂಚಿಸ್ತಾ ಇದೆ. ಮೇಲೆ 7 ಲೋಕಗಳಿದಾವಲ್ಲ, ನಮ್ಮ ಎಲ್ಲಾ ಚಕ್ರಗಳು ಒಂದೊಂದು ಲೋಕಕ್ಕೆ ಸಂಬಂಧಪಟ್ಟಿದೆ. ಮೇಲೆ ಇರುವುದು ಸತ್ಯಲೋಕ, ಅದೇ ನಮ್ಮ ಸಹಸ್ರಾರ. ಆ ಸಹಸ್ರಾರ ಸ್ಥಿತಿ ತಲುಪೋದು ಅಂದ್ರೆ ಅದೇ, ನಾವು ಒಂದೊಂದೇ ಈ ಲೋಕವನ್ನ ತಲುಪೋದು ಅಂದ್ರೆ ಆ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡ್ತಾ ಹೋಗುದು. ಎನರ್ಜಿ ಆ ನಮ್ಮ ಆ ಭೂಮಿಯಲ್ಲಿರುವಂತ, ಅಂದ್ರೆ ನಮ್ಮ ಭೂತತ್ವದಲ್ಲಿರುವ ಮೂಲಾಧಾರದಲ್ಲಿರುವಂತ ನಮ್ಮ ಕುಂಡಲಿನಿ ಶಕ್ತಿ ಏನಿದೆ, ಅದನ್ನ ನಾವು ಜಾಗೃತಗೊಳಿಸೋದು ಅಂತಂದ್ರೆ ಧ್ಯಾನ ಮಾಡಿ, ಧ್ಯಾನ ಮಾಡಿ, ಜಾಸ್ತಿ 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 ಧ್ಯಾನ ಮಾಡಿ, ಅದು ನಿಧಾನವಾಗಿ ಹೇಳ್ತಾ ಹೇಳ್ತಾ ಬರಬೇಕು. ಒಂದೊಂದೇ ಚಕ್ರವನ್ನ ಭೇದಿಸ್ತಾ 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 ಅದು ಮೇಲೆ ಬಂದು ನಿಲ್ತದೆ. ಈ ಜೈನ ಮುನಿಗಳನ್ನೆಲ್ಲ ನೋಡಿರ್ತೀರಿ ಅಲ್ವಾ? ಅವರು ಕುತ್ಕೊಂಡಿರ್ತಾರೆ, ಅವರ ಹಿಂದೆ ಒಂದು ಸರ್ಪ ಅಥವಾ ಹೆಡೆ ಎತ್ತಿ ಮಲಗಿರೋ ಹಾಗೆ ಕಾಣಿಸ್ತದೆ ಅಲ್ವಾ? ಏನು ಅದರ ಸಿಂಬಲ್ ಅಂದ್ರೆ, ಅವರ ಕುಂಡಲಿನಿ ಜಾಗೃತಿಯಾಗಿದೆ ಅಂತ. ಯಾರದ ಕುಂಡಲಿನಿ ಜಾಗೃತ ಆಗಿದೆ, ಆ ಅವರನ್ನ ಯಾರಿಗಾದ್ರೂ ಪೆರಡೆ ಇರೋರು ಕುತ್ಕೊಂಡು ನೋಡಿದ್ರೆ ಅವರ ಸರ್ಪ ಕಾಣಿಸ್ತದೆ ಸೂಕ್ಷ್ಮದಲ್ಲಿ. ಆಮೇಲೆ ಇನ್ನೂ ಕೆಲವರಿಗೆ ಆ ಸರ್ಪದ ಮೇಲೆ ಒಂದು ಮಣಿ ಇರ್ತದೆ. ಅಂದ್ರೆ ಅವರು ಜನ್ಮರಾಹಿತ್ಯ ಸ್ಥಿತಿಯನ್ನು ತಲುಪಿದವರು ಅಂತ. ಜನ್ಮರಾಹಿತ್ಯ ಅಂದ್ರೆ ಮತ್ತೆ ಹುಟ್ಟಿ ಬರದ ಸ್ಥಿತಿ ಅವರು ತಲುಪಿದ್ದಾರೆ ಅಂತ ಅರ್ಥ. ಯಾವುದು? ಆ ಹಾವಿನ ಮೇಲೆ ಇನ್ನೊಂದು ಮಣಿ ಇದ್ರೆ, ಬರೀ ಹಾವಿದ್ರೆ ಅವರು ಸ್ಥಿತಿ ತಲುಪಿದ್ದಾರೆ, ಆದ್ರೆ ಮತ್ತೆ ಜನ್ಮ ಇದೆ ಅವರಿಗೆ ಅಂತ ಅರ್ಥ. ಅಂದ್ರೆ ಅವರು ಅರಿಹಂತನಾಗಿದ್ದಾರೆ. ಆದ್ರೆ ಅವನು ಏನು ಬೋಧಿಸತ್ವ ಸ್ಥಿತಿಯನ್ನು ಇನ್ನೂ ತಲುಪಿಲ್ಲ. ಬುದ್ಧನಾಗಿಲ್ಲ, ಬೋಧಿಸತ್ವ. ಬೋಧಿಸತ್ವ ಬ್ಯಾಲೆನ್ಸ್ ಇದೆ. ಬೋಧಿಸತ್ವ ಅಂದ್ರೇನು? ಧ್ಯಾನ ಪ್ರಚಾರ ಮಾಡಬೇಕು. ಧ್ಯಾನ ಪ್ರಚಾರ ಮಾಡಿದಾಗ ಏನಾಗ್ತದೆ, ಆ ಅದನ್ನೇ ಈಗ ನಿನ್ನೆ ದಿವಸ ಹೇಳುವಾಗ ಕೃಷ್ಣ ಹೇಳಿದ ಏನು ಅಂತಂದ್ರೆ, ಸಾಧನೆ ಮಾಡಬೇಕು ಅಂದ್ರೆ ಸೇವೆ ಸೇವೆ ಮಾಡಬೇಕು. ಅದು ಒಂದು ನಮಗೆ ಸೇವೆ ಸೇವೆ ಕೂಡ ಆ, ಅದು ನಾವು ದೇವರಿಗೆ ಅಂದ್ರೆ ಯೂನಿವರ್ಸ್ಗೆ ಕೊಡುವ ಟ್ಯಾಕ್ಸ್ ಅದು. ಯಾಕೆಂದ್ರೆ ನಾವು ಇಷ್ಟೆಲ್ಲ ಬಳಸ್ಕೊಳ್ತಾ ಇದ್ದೀವಲ್ಲ, ನಾವೇನಾದ್ರೂ ಕೊಡ್ಬೇಕಲ್ವಾ ಯೂನಿವರ್ಸಿಗೆ. ಹಾಗಾಗಿ ನಾವು ಏನ್ ಮಾಡ್ಬೇಕು? ಸೇವೆ ಮಾಡಬೇಕು. ಹಾಗಾಗಿ ಎಲ್ಲರ ಸೇವೆ. ಹಾಗಾಗಿ ನಾವು ಕುಳಿತುಕೊಳ್ಳುವ ಆ ಸ್- ಆಸನ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಬೆಸ್ಟ್ ಅಂತಂದ್ರೆ, ಅದಕ್ಕೆ ಎಲ್ಲರೂ ಚೇರ್ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಚೇರ್ ಮೇಲೆ ಕುತ್ಕೊಂಡ್ರೆ ಏನಾಗ್ತದೆ, ನಮ್ಮ ಮೂಲಾಧಾರ ನೇರವಾಗಿ ಭೂಮಿಗೆ ಟಚ್ ಆಗೋದಿಲ್ಲ. ಅಂದ್ರೆ ಗ್ಯಾಪ್ ಇರ್ತದೆ ಭೂಮಿಗೂ
ನಮಗೂ ಗ್ಯಾಪ್ ಇರ್ತದೆ. ಹಾ, ಆಗ ನಮಗೆ ಯಾವುದೇ ಮಾಸ್ಟರ್ಸ್ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಂದ್ರೆ ಕೆಳಗಡೆಯಿಂದ ಯಾರು ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಆ ಹಾಗೆ ಮಾಡಬೇಕು. ವೆರಿ ಗುಡ್. ಯಾಕೆಂದ್ರೆ ಇದು ಎಷ್ಟೋ ಜನರಿಗೆ, ಕೆಲವರಿಗೆ ಆದ ಅನುಭವ ಇದು. ಮೇಲೆ ಹೇಳಿದ ರೀತಿ ಆಸನವನ್ನ ಸಿದ್ಧಿ ಮಾಡ್ಕೊಂಡ ಆದ್ಮೇಲೆ, ಅಲ್ವಾ, ಈ ರೀತಿ ಆದ್ಮೇಲೆ ಅಲ್ಲಿ ಅಷ್ಟಕ್ಕೆ ಧ್ಯಾನ ಶುರುವಾಯ್ತಾ? ಇಲ್ಲ. ಧ್ಯಾನ ಕೂತ್ಕೊಳ್ಬೇಕು. ಕೂತ್ಕೊಂಡ ತಕ್ಷಣ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿದ ತಕ್ಷಣ ಏನು ಫುಲ್ಲು ಏನು ಪರಮಾತ್ಮನ ದರ್ಶನ ಆಗ್ಬಿಡೋದಿಲ್ಲ. ಆದ್ರೆ ನಿರಂತರವಾಗಿ ಕೂತ್ಕೊಳ್ಬೇಕು. ಸುಮ್ಮನೆ ಕೂತ್ಕೋಬೇಕು. ಶ್ವಾಸದ ಮೇಲೆ ಗಮನ ಅಂತೀವಲ್ಲ, ಹಾಗೆ ಸುಮ್ಮನೆ ಸುಮ್ಮನೆ ಕೂರ್ಬೇಕು, ಕೂರ್ಬೇಕು, ಕೂರ್ಬೇಕು. ಕೆಲವರಿಗೆ ಗಂಟೆ, ಕೆಲವರಿಗೆ ತಿಂಗಳು, ಕೆಲವರಿಗೆ ವರ್ಷ, ಕೆಲವರಿಗೆ ವರ್ಷಗಳು ಕಳೀಬಹುದು. ಹೀಗೆ ನಿರಂತರವಾಗಿ ಅವನು ಕೂರ್ತಾ ಇರ್ಬೇಕು ಎಲ್ಲಿಯವರೆಗೆ ತನ್ನೊಳಗೆ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗುವವರಿಗೆ, ಅಂದ್ರೆ ಅವನ ದರ್ಶನ ಆಗುವವರಿಗೆ. ಅವನು ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ, ಅಹಂ ಬ್ರಹ್ಮಾಸ್ಮಿ, ಆ ಸ್ಥಿತಿ ಗೊತ್ತಾಗುವವರೆಗೂ ಅವನು ನಿರಂತರವಾಗಿ ಧ್ಯಾನ ಮಾಡ್ತಾನೆ ಇರಬೇಕು. ಹಾಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡುವುದು ಅಂತಂದ್ರೆ ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಅದಕ್ಕೆ ನಿರಂತರ ಅಭ್ಯಾಸ ಬೇಕಾಗ್ತದೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದ, ನೀನು ಕುತ್ಕೊಂಡ ಮೇಲೆ ಆದಷ್ಟು ಧ್ಯಾನಕ್ಕೆ ಕುಳಿತಾಗ ಸೊಂಟದಿಂದ ಮೇಲಿನ ನಮ್ಮ ಶರೀರ ನೇರವಾಗಿ ಸರಳ ರೇಖೆಯಲ್ಲಿರಬೇಕು. ಬೆನ್ನು ಒರಗಿಕೊಳ್ಳಬಾರದು. ಕುತ್ತಿಗೆ, ತಲೆ ಆ ಕಡೆ ಈ ಕಡೆ ವಾರಿ ಇರಬಾರದು. ದೇಹ ನಿಶ್ಚಲವಾಗಿರಬೇಕು. ಅಂದ್ರೆ ಹಿಂಗ್ 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 ಹೆಂಗೆಂಗ ಆಗುವ ಸುಮ್ಮನೆ ಹಿಂಗ್ ಕುಂತ್ರೆ ಹಂಗೆ ಏನಂತೀವಿ, ವಿಗ್ರಹ ಕೆತ್ತಿನ ಕೂರಿಸಿದಾರೆ ಏನೋ ಅನ್ಬೋದು, ಹಾಗೆ ಕೂತ್ಕೊಳ್ಳೋದು. ಈ ರೀತಿ ಕೂತ್ಕೊಳ್ಳದೆ ಮನಸ್ಸಿನ ಸ್ಥಿರತೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅಂದ್ರೆ ಅದು ನಿಜವಾಗಲೂ ಒಬ್ಬ ಯೋಗಿ ಕೂರುವ ಸ್ಥಿತಿ. ಹಾಗಾಗಿ ದೇಹದಲ್ಲಿ ಇನ್ನೊಂದು ಮು- ಪ್ರಮುಖ ಅಂಗ ಯಾವುದು? ಕಣ್ಣು. ಅದಕ್ಕೆ ಕೃಷ್ಣ ಹೇಳ್ತಾ ಇರುವ ಮೊದಲ ಯಾವುದು ಅಂತಂದ್ರೆ, ಕಣ್ಣನ್ನ ಏನ್ ಮಾಡಬೇಕು? ನಮ್ಮ ಮೂಗಿನ ನೇರಕ್ಕೆ ನೆಲವನ್ನು ನೋಡ್ತಾ ಇರಬೇಕು. ಅದು ಧ್ಯಾನದ ಮೊದಲ ಸ್ಥಿತಿ. ಅಂದ್ರೆ ಈ ಇವರೆಲ್ಲ ಇದ್ದಾರಲ್ಲ, ಬುದ್ಧ, ಅವರೆಲ್ಲ ಕಣ್ಣು ಮುಚ್ಚಿ ಧ್ಯಾನ ಮಾಡಲ್ಲ. ಬುದ್ಧ ಇರ್ಬೋದು, ಆಮೇಲೆ ಹನುಮಂತ, ಅಂದ್ರೆ ಎಲ್ಲ ಯೋಗಿಗಳಿದ್ದಾರಲ್ಲ ನೋಡಿ, ಅವರು ಕಣ್ಣು ಮುಚ್ಚಿ ಧ್ಯಾನ ಮಾಡೋದಿಲ್ಲ. ಕಣ್ಣು ಮುಚ್ಚಿ ಧ್ಯಾನ ಮಾಡೋದಲ್ಲ. ಮೊದಲು ಮೊದಲ ಧ್ಯಾನದ ಸ್ಥಿತಿ ಹೇಗೆ ಅಂತಂದ್ರೆ ಕಣ್ಣು ತೆರೆದು ಧ್ಯಾನ ಮಾಡೋದು. ಇದು ಮೊದಲ ಮೊದಲ ಮೊದಲು. ಆದ್ರೆ ಯಾರಿಗೆ ಅದು ಸಾಧ್ಯ ಆಗೋಲ್ಲ, ಕಣ್ಣು ಆ ಕಡೆ ನೋಡ್ತದೆ, ಈ ಕಡೆ ನೋಡ್ತದೆ, ಏನ್ ಕಣ್ಣು ಮುಚ್ಚಿದ್ರೇನೆ ಏನೇನೋ ಬರ್ತದೆ, ಇನ್ ಕಣ್ಣು ಬಿಟ್ಟರೆ ಕೇಳ್ಬೇಕಾ? ಅದಕ್ಕೆ ಏನು ಮಾಡ್ತಾರೆ? ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರೆ. ಯಾಕೆಂದ್ರೆ ಮನಸ್ಸು ನಿಗ್ರಹಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನೀವು ನೋಡಿಬೇಕಾದ್ರೆ ಈ ಬುದ್ಧ ಅಥವಾ ಎಲ್ಲದ್ದು ಅವ್ರದ್ದು ಸ್ಟ್ಯಾಚು ಎಲ್ಲ ನೋಡಿ, ಅರ್ಧ ಕಣ್ಣು ಮಾತ್ರ ಮುಚ್ಚಿರ್ತದೆ, ಪೂರ್ತಿ ಕಣ್ಣು ಮುಚ್ಚಿರೋದಿಲ್ಲ. ಯಾಕೆ? ಮತ್ತೆ ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಅಂದ್ರೆ ನಾವು ಹೀಗೆ ಅರ್ಧ ಕಣ್ಣನ್ನು ಮುಚ್ಚಿದಾಗ ಏನಾಗ್ತದೆ, ಈ ಮೂಗಿನ ತುದಿ ಕಾಣ್ತದಲ್ವ, ಅದರ ನೇರವಾಗಿ ಅವರು ನೆಲವನ್ನು ನೋಡ್ತಾ ಇರ್ತಾರೆ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ಫಸ್ಟ್ ನೀನು ಅದನ್ನ ಅಭ್ಯಾಸ ಮಾಡು. ಕಣ್ಣು ಮುಚ್ಚಬಾರದು. ನಿನಗೆ ಅದು ಸಾಧ್ಯ ಆಗ್ತಾ ಇಲ್ಲ, ಮನಸ್ಸು ನಿಗ್ರಹಕ್ಕೆ ಬರ್ತಾ ಇಲ್ಲ ಅಂದ್ರೆ ಕಣ್ಣು ಮುಚ್ಚು. ಆದ್ರೆ ಮೊದಲು ಮಾಡಬೇಕಾದದೇನು? ಕಣ್ಣು ತೆರೆದಲ್ಲಿ ಧ್ಯಾನ. ಹಾಗಾಗಿ ಈಗ ಬುದ್ಧ ಅವರೆಲ್ಲ ಹಾಗೆ ಮಾಡ್ತಾ ಇದ್ರು. ಆಮೇಲೆ ಹನುಮಂತ ಅವರನ್ನೆಲ್ಲ ನೋಡಿ ಅರ್ಧ ಬಿಳಿ ಕಣ್ಣು ಬಿಟ್ಟಿರ್ತಾರ ಅವ್ರು, ಪೂರ್ತಿ ಕಣ್ಣು ಮುಚ್ಚಿರೋದು. ಹ್ಮ್ ಅಂದ್ರೆ ಹಾಗೆ ಮಾಡ್ಬೇಕು ಅಂತ ಏನಿಲ್ಲ, ಆದ್ರೆ ಹಾಗೂ ಸಾಧನೆ ಮಾಡ್ತಾರೆ. ಅದು ಸಾಧ್ಯ ಇಲ್ಲ ಅನ್ನೋರು ಕಣ್ಣು ಮುಚ್ಚಿ ಧ್ಯಾನ ಮಾಡುದು, ಎರಡೂ ಸಾಧ್ಯ ಇದೆ. ಹಾಗಾಗಿ ಧ್ಯಾನಕ್ಕೆ ಅತಿ ಮುಖ್ಯವಾಗಿ ಇದನ್ನೆಲ್ಲ ನಾವು ತಯಾರಿ ಮಾಡ್ಕೊಳ್ಬೇಕಾಗ್ತದೆ. ಒಳಗಡೆಯಿಂದ ನಾವು ಏನೇನೋ ವಿಚಾರಗಳು ಬರ್ತಾ ಇರ್ತದೆ. ಇದೆಲ್ಲ ನಿಮಗೇನು ಹೇಳಬೇಕಾಗಿಲ್ಲ, ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಅಲ್ಲ, ನಮಗೆ ಪ್ರಶ್ನೆ ಬರ್ತದೆ, ಅಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಯುದ್ಧ ನಡೀತದೆ. ಅರ್ಜುನನ ಯುದ್ಧ ರಂಗದಲ್ಲಿ ನೆನ್ಸ್ಕೊಂಡು ಅವನಿಗೆ ಧ್ಯಾನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದಾನಲ್ಲಪ್ಪ, ಇದು ಏನಿದೆ ಅವಶ್ಯಕತೆ ಇತ್ತಾ ಅಂತಂದ್ರೆ, ಇಲ್ಲಿ ಅರ್ಜುನ ಕೇವಲ ಒಂದು ನೆಪ ಅಷ್ಟೇ. ಇಲ್ಲಿ ಹೇಳ್ತಾ ಇರೋದು ಯಾರಿಗೆ? ಪ್ರತಿಯೊಂದು ಆತ್ಮ ನಮ್ಮಂತವರಿಗೆ ಹೇಳ್ತಾ ಇರೋದು. ಈಗಾಗಲೇ ಅರ್ಜುನ ಬೇಕಾದಷ್ಟು ಧ್ಯಾನ ಮಾಡಿ ಆಗಿದೆ, ಅವನಿಗೆ ಧ್ಯಾನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೇಕಾಗಿಲ್ಲ. ಯಾಕೆಂದ್ರೆ ಈಗಾಗಲೇ ಅವನು ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸಿ ಪಾಶುಪಶಾಸ್ತ್ರವನ್ನೆಲ್ಲ ಪಡೆದು ಬಂದಿದ್ದಾನೆ. ಅವನಿಗೆಲ್ಲ ಎಲ್ಲ ಗೊತ್ತಿದೆ ಅವನಿಗೆ. ಆದರೂ ಗೊತ್ತಿಲ್ಲದ ಹಾಗೆ ಸಣ್ಣ ಹುಡುಗರಿಗೆ ಹೇಳಿದಾಗ, ಅಥವಾ ಏನು ಗೊತ್ತಿಲ್ಲದವನಿಗೆ ಹೇಳಿದ ಹಾಗೆ ಹೇಳ್ತಾ ಇದ್ದಾನಲ್ಲ, ಅದು ಅವನಿಗೆಲ್ಲ, ಆ ಮೂಲಕ ನಮಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವು ಆ ಮೂಲಕ ಧ್ಯಾನ ಸಾಧನೆಯನ್ನ ಮಾಡ್ತಾ ಹೋಗಬೇಕು. ಹಾಗಾಗಿ ಆ ಧ್ಯಾನ ಸಾಧನೆಯ ಜೊತೆಗೆ ನಾವು ಆಹಾರ ಮತ್ತೆ ನಿದ್ರೆ, ಇದರ ಮೇಲೆ ಸಂಪೂರ್ಣ ನಿಯಂತ್ರಣ ಬರ್ತಾ ಹೋಗಬೇಕು. ಸುಮ್ಮನೆ ಹೊಟ್ಟೆ ಬಾಕಂತರ ಮೂರೊತ್ತು ತಿನ್ನೋದು ಅಥವಾ ಗಡತ್ತಾಗಿ ತಿನ್ನೋದು, ಇದರಿಂದ ಏನಾಗ್ತದೆ, ನಿನಗೆ ಧ್ಯಾನ ಸ್ಥಿತಿ ಆದಷ್ಟು ಅದು ಬೇಗ ತಲುಪೋದಿಲ್ಲ.
ಧ್ಯಾನ ಸ್ಥಿತಿ. ಆಮೇಲೆ ಅತಿಯಾಗಿ ನಿದ್ದೆ ಮಾಡುವುದು, ಅದು ನಿನಗೆ ಧ್ಯಾನ ಮಾಡಲಿಕ್ಕೆ ಸಹಕಾರ ಕೊಡುವುದಿಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಆಹಾರವನ್ನ, ನಿದ್ರೆಯನ್ನ ನಿಗ್ರಹ ಮಾಡು. ಅದು ನಿನಗೆ ಧ್ಯಾನದ ಶಕ್ತಿಯನ್ನ ಜಾಸ್ತಿ ಮಾಡ್ತಾ ಹೋಗ್ತದೆ, ಹೆಚ್ಚು ಮಾಡ್ತದೆ. ಹಾಗಾಗಿ ಯೋಗ ನಿರಂತರ, ಯೋಗ ಅಭ್ಯಾಸದಿಂದ ಏನಾಗ್ತದೆ, ಯೋಗಿಯ ಸುಪ್ತ ಪ್ರಜ್ಞೆ ನಿಯಂತ್ರಣವಾಗ್ತದೆ. ಸಾಮಾನ್ಯವಾಗಿ ನಮ್ಮ ಚಿತ್ತದಲ್ಲಿರುವ ಹಿಂದಿನ ಎಲ್ಲಾ ಕೆಟ್ಟ ನೆನಪುಗಳು ಸದಾ ನಮ್ಮನ್ನು ಕಾಡ್ತಾ ಇರ್ತದೆ. ಅದು ನಿರಂತರ ಧ್ಯಾನ ಮಾಡ್ತಾ 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 ಆ ಒಳಗಿರುವಂತಹ ಎಲ್ಲ ದುರಾಲೋಚನೆಗಳು ಎಲ್ಲ ಹೊರಗೆ ಬರ್ತದೆ. ಹಾಗಾಗಿ ನೀನು ಹಾಗೆ ಅಭ್ಯಾಸ ಮಾಡು. ಎರಡನೇದಾಗಿ, ಮುಖ್ಯವಾಗಿ ಈ ಲೌಕಿಕ ಸಂಕಲ್ಪಗಳನ್ನ ಆದಷ್ಟು ಇಟ್ಕೊಳ್ಬೇಡ. ಸಂಕಲ್ಪಗಳನ್ನು ನಿನ್ನನ್ನು ಮತ್ತೆ ಇಲ್ಲಿ ಸಿಕ್ಕಿ ಹಾಕಿಸ್ತದೆ. ಆದಷ್ಟು ಏನೂ ಬೇಡ, ನನಗೆ ದೇವರು ಬೇಕು ಅನ್ನೋದು ಒಂದೇ ಸಂಕಲ್ಪ. ದೇವರ ಸಂಕಲ್ಪ ಏನಿದೆಯೋ ಅದೇ ನನ್ನ ಸಂಕಲ್ಪ. ದೇವರು ಏನು ಇಚ್ಛಿಸಿದ್ದಾನೋ, ಅಂದ್ರೆ ಯೂನಿವರ್ಸ್ ನನಗೆ ಏನು ಕೊಡಬೇಕು ಅಂತ ಇದೆಯೋ ಅದನ್ನೇ ನನಗೆ ಕೊಡ್ತಾ ಇದೆ. ನನಗೆ ಯಾವಾಗಲೂ ಅದು ನನ್ನ ಉದ್ಧಾರಕ್ಕಾಗಿಯೇ ಇದೆ. ಹಾಗಾಗಿ ನಾನು ನನಗಾಗಿ ಅಂತ ಏನು ಹೊಸದಾಗಿ ಮತ್ತೆ ಏನು ಕೇಳ್ಕೊಳ್ಬೇಕಾಗಿಲ್ಲ. ಈ ತರದ ಈ ತರ ಒಂದೇ ಒಂದು ಸಂಕಲ್ಪ, ಯಾವುದಾದ್ರು ದೇವರು ಬೇಕು ಅನ್ನೋ ಒಂದೇ ಒಂದು ಸಂಕಲ್ಪ. ಅದು ಬಿಟ್ಟು ನೀನು ಲೌಕಿಕವಾಗಿ ಯಾವ್ಯಾವುದು ಸಂಕಲ್ಪಗಳನ್ನ ಇಟ್ಕೊಳ್ಬೇಡ. ಯಾಕೆ, ಅದು ಪುನಃ ನಿನ್ನನ್ನು ಈ ಸಂಸಾರದಲ್ಲಿ ಸಿಕ್ಕಿ ಹಾಕಿಸ್ತದೆ. ಹಾಗಾಗಿ ನಿನ್ನ ಪಾಲಿನ ಕರ್ಮ ಮಾಡು, ಬಂದದ್ದನ್ನು ಉಳಿದದ್ದನ್ನೆಲ್ಲ ಆ ದೇವರಿಗೆ ಬಿಟ್ಬಿಡು, ಅಂದ್ರೆ ಯೂನಿವರ್ಸಿಗೆ ಬಿಟ್ಬಿಡು. ಹಾಗಾಗಿ ನಾವು, ನಮ್ಮ ಮನಸ್ಸು ಬಹಳ ಚಂಚಲ ಇರ್ತದೆ ಅಲ್ವಾ, ಈ ಕಾರಣದಿಂದ ಎಲ್ಲೆಲ್ಲೋ ಅದು ಹರಿದಾಡ್ತಾ ಇರ್ತದೆ. ಅದಕ್ಕಾಗಿ ಏನ್ ಮಾಡಬೇಕು, ನಿರಂತರ ಪ್ರಯತ್ನ ಮಾಡಬೇಕು. ಅದೊಂದೇ ಅಭ್ಯಾಸ ಮಾಡಬೇಕು, ಮತ್ತೆ 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 ಅದನ್ನು ಕೂರ್ಲಿಕ್ಕೆ ಅಭ್ಯಾಸ ಮಾಡಬೇಕು. ಅದೊಂದೇ ದಾರಿ, ನಮ್ಗೆ ಬೇರೆ ದಾರಿ ಇಲ್ಲ. ಹ್ಮ್ ಹಾಗಾಗಿ ನಾವು ನಿರಂತರ ಅಭ್ಯಾಸದಿಂದ ಸಂಪೂರ್ಣ ಆ ಧ್ಯಾನ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಹ್ಮ್. ಆಮೇಲೆ ಎಲ್ಲಾ ಕಡೆ ದೇವರನ್ನ, ಸರ್ವಭೂತ ಸ್ಥಿತಂ ಅಂತಂದ್ರೆ ಎಲ್ಲಾ ಕಡೆ, ಎಲ್ಲಾ ಕಡೆ ಎಲ್ಲಾ ಭೂತಗಳಲ್ಲಿ ಆ ದೇವರನ್ನ ಕಾಣುವ ಅಭ್ಯಾಸವನ್ನು ಮಾಡ್ಕೊ. ಎಲ್ಲರೊಳಗೂ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿ, ಜೀವ ಇರುವ ಜೀವ ಇಲ್ಲದಿರುವ ಪ್ರತಿಯೊಂದರಲ್ಲೂ ಕೂಡ ದೇವರನ್ನೇ ನೋಡುವ ಪ್ರಯತ್ನ ಮಾಡು. ಮೊದಲು ಅದನ್ನು ಅಭ್ಯಾಸ ಮಾಡಕು. ಎಲ್ಲರೊಳಗೆ ದೇವರನ್ನ ಹುಡುಕು. ಅದನ್ನು ನಿಯಂತ್ರಣ ಮಾಡ, ನಿರಂತರವಾಗಿ ಅಭ್ಯಾಸ ಮಾಡು. ಅವನೇ ಒಬ್ಬ ನಿಜವಾಗಲೂ ಯೋಗ್ಯವಾದಂತಹ ಶ್ರೇಷ್ಠನಾದಂತಹ ಯೋಗಿ. ಅದನ್ನು ಪಂಡಿತ ಸಮದರ್ಶಿನಃ, ಎಲ್ಲರನ್ನು ಸಮಾನವಾಗಿ ಕಾಣ್ತಾನೆ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಎಂದೇ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.